ನೋಡಿ ಸರ್, ಏನು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತಿದ್ದಾನೆ ಸ್ಕೂಲ್ ಡೇನ ಇಶ್ಯೂ. ಸರ್, ಈ ಸತಿ ಸ್ಕೂಲ್ ಡೇನ ಡಿಫ್ರೆಂಟ್ ಆಗಿ ಬೇರೆ ತರ ಮಾಡ್ಬೇಕು. ಆದ್ರೆ ಈ ತರ ಹೇಳಿ ಹೆಂಗ್ ಒಪ್ಸೋದು ಈಶ್ವರ್? ಏನ್ ಮಾಡೋಣ ಮೇಡಮ್? ನಂಗೆ ಗೊತ್ತಿಲ್ಲ ಸರ್. ನನಗೂ ಗೊತ್ತಿಲ್ಲ ಅಂದ್ರೆ ಆಗಲ್ಲ ಮೇಡಮ್, ಒಪ್ಪಿಸ್ಬೇಕು ಚಂದ್ರನ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಏನೇನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ಅದೇ ಈ ಸಲ ಸ್ಕೂಲ್ ಡೇ ಮಾಡೋಣ ಅಂತ ಹೇಳ್ತಿದ್ದ ಈಶ್ವರ್. ಸ್ಕೂಲ್ ಡೇನಾ? ಟ್ರಿಪ್ ಅಲ್ವಾ ಈ ಸರಿ? ಟ್ರಿಪ್ ಮಾಡೋಣ, ಸ್ಕೂಲ್ ಡೇನ ಮಾಡೋಣ. ಎರಡೂ ಮಾಡಿದ್ರೆ 3 ತಿಂಗಳು ಮಕ್ಳು ಕೈಗೆ ಸಿಕ್ಕಲ್ಲ. ಟ್ರಿಪ್ ಎಲ್ಲ ಬೇಡ, ಸ್ಕೂಲ್ ಡೇನೆ ಗ್ರ್ಯಾಂಡ್ ಆಗಿ ಮಾಡೋಣ ಈ ಟೈಮ್. ಏನ್ ಗ್ರ್ಯಾಂಡ್ ಆಗಿ ಮಾಡೋದು? ಹೇಳಿ ಈಶ್ವರ್, ಅದೇನು ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಂತ. ಸರ್, ಫಸ್ಟ್ ಆಫ್ ಆಲ್ ಇದನ್ನ ಸ್ಕೂಲ್ ಡೇ ಅಂತ ಕರೆಯೋದು ಬೇಡ. ಇನ್ನೇನಂತ ಕರೆಯೋದು? ಎಡುಕಾನ್. ಏನ್ ಪಾಪ್ಕಾರ್ನ್ ಅಲ್ಲ ಸರ್, ಎಡುಕಾನ್. ಸೆಲೆಬ್ರೇಟಿಂಗ್ ಎಜುಕೇಶನ್ ಅಂತ ಟ್ಯಾಗ್ಲೈನ್ ಕೊಡೋಣ. ಇದನ್ನ ಸ್ಕೂಲಲ್ಲಿ ಮಾಡೋದು ಬೇಡ, ಆಚೆ ಮಾಡೋಣ. ಬ್ಯಾಂಗ್ಳೂರ್ಸ್ ಬಿಗ್ಗೆಸ್ಟ್ ಆಡಿಟೋರಿಯಂ, AC ವೆಂಟಿಲೇಷನ್, ಕುಶನ್ ಸೀಟಿಂಗ್, ಕರ್ನಾಟಕದ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಮತ್ತೆ ಪ್ರೀಮಿಯಂ ಪಾಡ್ಕಾಸ್ಟ್ ನ ಕಂಡಕ್ಟ್ ಮಾಡೋಣ. ಇಡೀ ಸ್ಕೂಲ್ ಅಲ್ಲಿ ಟಾಪ್ 10 ಸ್ಟೂಡೆಂಟ್ಸ್ ನ ಚೂಸ್ ಮಾಡಿ ಗುಡ್ ವಿಲ್ ಐಕಾನ್ ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಅವರಲ್ಲಿರೋ ಬೆಸ್ಟ್ ಟ್ಯಾಲೆಂಟ್ಸ್ ನ ಶೋಕೇಸ್ ಮಾಡಿಸಿ ಅದನ್ನ ಪರ್ಫಾರ್ಮೆನ್ಸ್ ಮಾಡ್ಸೋಣ. ಸುಮ್ನೆ ಯಾವ್ದೋ ಇಂಗ್ಲಿಷ್ ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಆಡೋ ಬದಲು. ನೀನ್ ಲಂಡನ್ ಅಲ್ಲಿ ನೋಡಿದ್ದೆಲ್ಲ ಇಲ್ಲಿ ಮಾಡಕ್ ಆಗೋದಿಲ್ಲ. ಎಷ್ಟು ಬಡ್ಜೆಟ್ ಆಗುತ್ತೆ ಗೊತ್ತಾ? ಆದ್ರೆ ಸ್ಟೂಡೆಂಟ್ಸ್ ಗೋಸ್ಕರ ಮಾಡ್ಲೇಬೇಕಲ್ಲ. ಮಾಡೋಣ ಬಿಡಿ, ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿ ಬರ್ಲಿ. ಬೆಂಚ್ ಮಾರ್ಕ್ ಸೆಟ್ ಮಾಡೋಣ. ಚೇರ್ಮನ್ ಸರ್ ಇದಾರಲ್ಲ, ಏನೋ ಪ್ಲಾನ್ ಮಾಡಿ. ಸರ್ ಮಾಡ್ಕೊಳ್ಳಿ ಅನ್ಬಿಟ್ರು.